ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೆಂಗಳೂರಿನಿಂದ ಹೋಗಿದ್ದಂತಹ 4 ನಾಪತ್ತೆ. ದೆಹಲಿ ಮೂಲದ 4 ಪ್ರವಾಸಿಗರು ಬೆಂಗಳೂರು ಮುಖಾಂತರ ಹೋಗಿದ್ರು, ನಾಪತ್ತೆ ಆಗಿದ್ದಾರೆ. ಮಡವಾಳದಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಪ್ರಯಾಣಿಸಿದ್ರು. ಸ್ವೀಕೃತಿ ಎಂಬುವರು ಕ್ಯಾಬ್ ಒನ್ ಸಂಸ್ಥೆಯ ಕಾರ್ ಬುಕ್ ಮಾಡಿಕೊಂಡು ತೆರಳಿದ್ರು. 2 ಮಹಿಳೆಯರು 2 ಪುರುಷರು ಹೋಗಿದ್ರು, ಈಗ ನಾಪತ್ತೆ ಆಗಿದ್ದಾರೆ. ಸದ್ಯ ಚಾಲಕ ಮಂಜುನಾಥ್ ಮಾತ್ರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕಾರ್ನಲ್ಲಿ ಹೋಗಿದ್ದಂತಹ 4 ಆ ಒಂದು ವಿಲ್ಲಾ, ಅವ್ರು ಎಲ್ಲಿ ವಾಸ ಇದ್ರಲ್ಲ ಆ ವಿಲ್ಲಾನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ನೋಡಿ, ಕೇರಳದ ದುರಂತದಲ್ಲಿ ಎಂತೆಂಥ ಅನಿರೀಕ್ಷಿತ ಘಟನೆಗಳು ಸಂಭವಿಸಿವೆ. ದೆಹಲಿ ಮೂಲದ 4 ಬೆಂಗಳೂರಿನಿಂದ ಕೇರಳಕ್ಕೆ ಹೋಗಿರ್ತಾರೆ. ಟೂರಿಸಂಗೋ ಮತ್ತೊಂದು ಕಾರಣಕ್ಕೋ ಮೆಪ್ಪಾಡಿಗೆ ಹೋಗಿದ್ದಾರೆ. ಅವರು ವಾಸ ಇದ್ದಂಥ ವಿಲ್ಲಾ ಕೊಚ್ಚಿಕೊಂಡು ಹೋಗಿದೆ. ಓಕೆ, ಕ್ಯಾಬ್ ಒನ್ ಸಂಸ್ಥೆಯ ಮಾಲೀಕ ಸಚಿನ್ ಗೌಡ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಚಿನ್ ಗೌಡ ಅವರೇ. ನಮಸ್ಕಾರ. ನಿಮ್ ಡ್ರೈವರ್ ಪ್ಲಸ್ ಕ್ಯಾಬ್ ಇಂದ ಹೇಳಿ ಏನ್ ಬೇಕಾಗಿತ್ತು ಹೇಳಿ. ರಿಪಬ್ಲಿಕ್ ಕನ್ನಡದಿಂದ ಮಾತನಾಡ್ತಾ ಇದ್ದೀವಿ. ಆ ಡ್ರೈವರ್ ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಏನಾದ್ರು ಕಾಂಟ್ಯಾಕ್ಟ್ ಬಂದಿದೀವಿ ಮೇಡಮ್, ಇದೇ ಲೊಕೇಶನ್ ಬಂದಿದೀವಿ, ಆಲ್ರೆಡಿ ರೀಚ್ ಆಗಿದ್ದೀವಿ ನಾವು. ಲೇಡೀಸ್ ಮಾತ್ರ, ಅದು ಒಬ್ರು ಡಾಕ್ಟರ್ ಇದ್ರು. 4 ಜನ ಏನ್ ಕ್ಲೈಂಟ್ ಬುಕ್ ಮಾಡಿದ್ರು ನಮ್ಮ ಹತ್ರ ಕ್ಯಾಬ್ ನ. 2 ಲೇಡೀಸ್, 2 ಜೆಂಟ್ಸ್ ನಾಪತ್ತೆ ಇದೆ. ಅವರು ನೀರಲ್ಲಿ ಕೊಚ್ಕೊಂಡೋಗಿದ್ದಾರೆ. ಯಾತಕ್ಕೋಸ್ಕರ ಹೋಗಿದ್ರು? ಟೂರಿಸಂ. ಗುರುವಾರ ಸಂಜೆ ಕಾಲ್ ಮಾಡಿ ಕ್ಯಾಬ್ ಬುಕ್ ಮಾಡಿದ್ರು. ನಮ್ದು ವೆಬ್ಸೈಟ್ ಇದೆ ಪ್ಲಸ್ ಕ್ಯಾಬ್ ಅಂತ. ಆ ವೆಬ್ಸೈಟ್ ಇಂದ ಅವರು ಕ್ಯಾಬ್ ಬುಕ್ ಮಾಡ್ಕೊಂಡು ಶುಕ್ರವಾರ ಬೆಳಗ್ಗೆ 8 ಗಂಟೆ ಹಂಗೆ ಬೆಂಗಳೂರು ಏರ್ಪೋರ್ಟ್ ಪಿಕಪ್ ಆಗಿದ್ದು. ಪಿಕಪ್ ಮಾಡ್ಕೊಂಡು ನಮ್ ಡ್ರೈವರು ಇಶಾ ಫೌಂಡೇಶನ್ ತೋರಿಸ್ಕೊಂಡು 2 ದಿನ ನೈಟ್ ಊರ್ಗಳು ಸ್ಟೇ ಆಗಿದ್ರು. 3ನೇ ದಿನಕ್ಕೆ ಇಲ್ಲಿಗೆ ಬಂದಿದ್ರು. ಇವಾಗ ಏನು ಇನ್ಸಿಡೆಂಟ್ ಆಗಿದೆ ವೈನಾಡ್ಗೆ. ಹೌದು. ನೀವು ವೈನಾಡ್ ರೀಚ್ ಆಗಿದ್ದೀರಾ ಈಗ? ನಾವು ವೈನಾಡ್ ರೀಚ್ ಆಗಿದ್ದೀವಿ. ಅದೇ ಹಾಸ್ಪಿಟಲ್ ಇದೀವಿ. ಹೆಂಗಿದೆ ಸರ್? ಒಬ್ರು ಸರ್ಜರಿ ಇದ್ದಾರೆ, ಒಬ್ರು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ದಾರೆ. ಸಿಕ್ಕಿದಾರ ಈಗ? ಸ್ವೀಕೃತಿ ಅನ್ನೋ ಮೇಡಮ್ ಸಿಕ್ಕಿದ್ದಾರೆ ನನಗೆ. ನಮ್ ಡ್ರೈವರ್ ಸೇಫ್ ಆಗಿದ್ದಾನೆ. ಸ್ವೀಕೃತಿ ಅನ್ನೋರಿಗೆ ಮಾತ್ರ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ಇನ್ನೊಬ್ರು ಏನೋ ಅವ್ರು ಐಸಿಲ್ ಇದಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಬ್ರು ಏನೋ ನಮಗೆ ನೋಡೋದಿಕ್ ಕೊಟ್ಟಿಲ್ಲ. ಏನ್ ಇನ್ನೊಬ್ರು ಡಾಕ್ಟರ್ ಇದಾರೆ ಸ್ವೀಕೃತಿ ಅಂತ, ಅವ್ರು ಮಾತ್ರ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ನಮ್ನ ವೈಟಿಂಗ್ ಅಲ್ಲಿ ಇಟ್ಟಿದ್ದಾರೆ ಒಳಗಡೆ ಕಳ್ಸೋದಿಕ್ಕೆ. ಏನ್ ನಡೀತಂತೆ? ಏನ್ ಆಯ್ತಂತೆ? ನೈಟ್ 1:30 ಟೈಮಲ್ಲಿ ನೀರು ಜಾಸ್ತಿ ಬಂದಿದೆ ಮೇಡಮ್. ನೀರು ಕಲ್ಲು ಎಲ್ಲ ಮರಗಳೆಲ್ಲ ಒಟ್ಟಿಗೆ ತೇಲ್ಕೊಂಡ್ ಬಂದ್ಬಿಟ್ಟಿದೆ. ಆ ಟೈಮಲ್ಲಿ ಅದ್ರ ಆಪೋಸಿಟ್ ಪಾರ್ಕಿಂಗ್ ಹಾಕೊಂಡ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಅದು ಒಂದ್ ಸ್ವಲ್ಪ ಅದು ಆಪೋಸಿಟ್ 100 ಮೀಟರ್ಸ್ ದೂರದಲ್ಲಿ ಪಾರ್ಕಿಂಗ್ ಹಾಕೊಂಡಿದೆ. ನಮ್ ಗಾಡಿ ಸೇಫ್ ಆಗಿದೆ. ವಿಲ್ಲಾದಲ್ಲಿ ಏನಿದ್ರು ಪ್ರತಿಯೊಬ್ರು ಕೊಚ್ಕೊಂಡು ಹೋಗಿದ್ದಾರೆ. ಓಕೆ, ಸೊ ಇವರು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿರೋರ್ನ ಏನು ಸಂರಕ್ಷಣೆ ಮಾಡಿಲ್ಲ? ಇಲ್ಲ. ಇವ್ರು ಏನಾಗಿದೆ, ಇವ್ರು ಇಬ್ಬರಲ್ಲಿದ್ದಾರೆ. ಅವರು ಒಂದ್ ಸ್ವಲ್ಪ ಒಂದ್ ರೂಮ್ ಸೈಡ್ ಕೂತ್ಕೊಂಡಿದ್ದಾರೆ. ಓಕೆ, ಸ್ವಲ್ಪ ನಮ್ಮ ಒಳಗಡೆ ಕರೆದಿದ್ದಾರೆ, ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸಚಿನ್ ಗೌಡ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಸಚಿನ್ ಗೌಡ ಹೇಳ್ತಾ ಇದ್ರು ಪರಿಸ್ಥಿತಿ ಹೇಗಿದೆ ಅಂತ. ನೋಡಿ, ದೆಹಲಿ ಮೂಲದವರು ಬೆಂಗಳೂರಿಗೆ ಬಂದಿದ್ದಾರೆ ಫ್ಲೈಟ್ ಅಲ್ಲಿ. ಬೆಂಗಳೂರಿಂದ ಟೂರಿಸಂ ಪರ್ಪಸ್ ಅಂತ ಅವರು ವೈನಾಡ್ಗೆ ತೆರಳಿದ್ದಾರೆ. 2 ದಿನ ಕೂರ್ಗಲ್ಲಿದ್ದು ಆಮೇಲೆ ವೈನಾಡ್ಗೆ ಹೋಗಿದ್ದಾರೆ. ಅವರು ಉಳ್ಕೊಂಡಿದ್ದಂತಹ ವಿಲ್ಲಾ ಮನೆ ರಾತ್ರಿ ಮಳೆ ಬಂದು ಪ್ರವಾಹದ ನೀರು ನುಗ್ಗಿ ಇಡೀ ಮನೆ ಕೊಚ್ಕೊಂಡು ಹೋಗಿದೆ. ಆದ್ರೆ ಹೇಗೋ ಸೈಡ್ ಅಲ್ಲಿ ಕೂತು ಅವರು ಬಚಾವಾಗಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ವೈನಾಡ್ನಿಂದ ದೃಶ್ಯಗಳು. ಮೆಪ್ಪಾಡಿಯಲ್ಲಿ ಯಾವ ರೀತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯುವಂತಹ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರೆ ಎಷ್ಟು ಕಷ್ಟ ಇದೆ ನೋಡಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ. ಯಾಕಂತಂದ್ರೆ ಮಣ್ಣು ಬಹಳ ಸ್ಲಿಪರಿ ಇದೆ, ಜಾರತ್ತೆ, ಮಳೆ ಬೇರೆ ನಿರಂತರವಾಗಿ ಬರ್ತಾನೆ ಇದೆ. ಹಾಗಾಗಿ ಹಗ್ಗ ಕಟ್ಟಿ ಅಲ್ಲಿ ತಾತ್ಕಾಲಿಕವಾಗಿ ರೋಪ್ ವೇಗಳನ್ನ ನಿರ್ಮಾಣ ಮಾಡಿ ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ. ಸ್ವಲ್ಪ ಆಯ ತಪ್ಪಿದ್ರು ಕೂಡ, ಒಂಚೂರ ಆಚೀಚೆ ಆದ್ರೂ ಕೂಡ ಬಿದ್ದೋಗ್ತಾರೆ ಮತ್ತು ಇನ್ನಷ್ಟು ಅನಾಹುತಗಳು. ಅದು ಯಾವುದು ಆಗದೇ ಇರೋ ಹಾಗೆ ಆಲ್ರೆಡಿ ದೈಹಿಕವಾಗಿ ಮಾನಸಿಕವಾಗಿ ದಣಿದಿರ್ತಕ್ಕಂಥ ಸಂತ್ರಸ್ತರುಗಳನ್ನ ರೆಸ್ಕ್ಯೂ ಮಾಡಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬೆಂಗಳೂರಿನಿಂದ ಹೋಗಿದ್ದಂತಹ 4 ನಾಪತ್ತೆ. ದೆಹಲಿ ಮೂಲದ 4 ಪ್ರವಾಸಿಗರು ಬೆಂಗಳೂರು ಮುಖಾಂತರ ಹೋಗಿದ್ರು, ನಾಪತ್ತೆ ಆಗಿದ್ದಾರೆ. ಮಡವಾಳದಿಂದ ಕ್ಯಾಬ್ ಬುಕ್ ಮಾಡಿಕೊಂಡು ಪ್ರಯಾಣಿಸಿದ್ರು. ಸ್ವೀಕೃತಿ ಎಂಬುವರು ಕ್ಯಾಬ್ ಒನ್ ಸಂಸ್ಥೆಯ ಕಾರ್ ಬುಕ್ ಮಾಡಿಕೊಂಡು ತೆರಳಿದ್ರು. 2 ಮಹಿಳೆಯರು 2 ಪುರುಷರು ಹೋಗಿದ್ರು, ಈಗ ನಾಪತ್ತೆ ಆಗಿದ್ದಾರೆ. ಸದ್ಯ ಚಾಲಕ ಮಂಜುನಾಥ್ ಮಾತ್ರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕಾರ್ನಲ್ಲಿ ಹೋಗಿದ್ದಂತಹ 4 ಒಂದು ವಿಲ್ಲಾ, ಅವ್ರು ಎಲ್ಲಿ ವಾಸ ಇದ್ರಲ್ಲ ಆ ವಿಲ್ಲಾನೇ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ನೋಡಿ, ಕೇರಳದ ದುರಂತದಲ್ಲಿ ಎಂತೆಂಥ ಅನಿರೀಕ್ಷಿತ ಘಟನೆಗಳು ಸಂಭವಿಸಿವೆ. ದೆಹಲಿ ಮೂಲದ 4 ಬೆಂಗಳೂರಿನಿಂದ ಕೇರಳಕ್ಕೆ ಹೋಗಿರ್ತಾರೆ.
ಟೂರಿಸಂಗೋ ಮತ್ತೊಂದು ಕಾರಣಕ್ಕೋ ಮೆಪ್ಪಾಡಿಗೆ ಹೋಗಿದ್ದಾರೆ. ಅವರು ವಾಸ ಇದ್ದಂಥ ವಿಲ್ಲಾ ಕೊಚ್ಚಿಕೊಂಡು ಹೋಗಿದೆ. ಓಕೆ, ಕ್ಯಾಬ್ ಒನ್ ಸಂಸ್ಥೆಯ ಮಾಲೀಕ ಸಚಿನ್ ಗೌಡ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಚಿನ್ ಗೌಡ ಅವರೇ. ನಮಸ್ಕಾರ. ನಿಮ್ ಡ್ರೈವರ್ ಪ್ಲಸ್ ಕ್ಯಾಬ್ ಇಂದ ಹೇಳಿ ಏನ್ ಬೇಕಾಗಿತ್ತು ಹೇಳಿ. ಹೇಳಿ ರಿಪಬ್ಲಿಕ್ ಕನ್ನಡದಿಂದ ಮಾತನಾಡ್ತಾ ಇದ್ದೀವಿ. ಆ ಡ್ರೈವರ್ ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಏನಾದ್ರು ಕಾಂಟ್ಯಾಕ್ಟ್ ಬಂದಿದೀವಿ ಮೇಡಮ್, ಇದೇ ಲೊಕೇಶನ್ ಬಂದಿದೀವಿ, ಆಲ್ರೆಡಿ ರೀಚ್ ಆಗಿದ್ದೀವಿ ನಾವು. ಲೇಡೀಸ್ ಮಾತ್ರ ಅದು ಒಬ್ರು ಡಾಕ್ಟರ್ ಇದ್ರು, 4 ಜನ ಏನ್ ಕ್ಲೈಂಟ್ ಬುಕ್ ಮಾಡಿದ್ರು ನಮ್ಮ ಹತ್ರ ಕ್ಯಾಬ್ ನ. 4 ಲೇಡೀಸ್, 2 ಜೆಂಟ್ಸ್ ನಾಪತ್ತೆ ಇದೆ. ಅವರು ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ. ಯಾತಕ್ಕೋಸ್ಕರ ಹೋಗಿದ್ರು? ಟೂರಿಸಂ. ಗುರುವಾರ ಸಂಜೆ ಕಾಲ್ ಮಾಡಿ ಕ್ಯಾಬ್ ಬುಕ್ ಮಾಡಿದ್ರು. ನಮ್ದು ವೆಬ್ಸೈಟ್ ಇದೆ ಪ್ಲಸ್ ಕ್ಯಾಬ್ ಅಂತ. ಆ ವೆಬ್ಸೈಟ್ ಇಂದ ಅವರು ಕ್ಯಾಬ್ ಬುಕ್ ಮಾಡ್ಕೊಂಡು ಶುಕ್ರವಾರ ಬೆಳಗ್ಗೆ 8 ಗಂಟೆ ಹಂಗೆ ಬೆಂಗಳೂರು ಏರ್ಪೋರ್ಟ್ ಪಿಕಪ್ ಆಗಿದ್ದು. ಪಿಕಪ್ ಮಾಡ್ಕೊಂಡು ನಮ್ ಡ್ರೈವರು ಇಶಾ ಫೌಂಡೇಶನ್ ತೋರಿಸ್ಕೊಂಡು 2 ದಿನ ನೈಟ್ ಊರ್ಗಳು ಸ್ಟೇ ಆಗಿದ್ರು. 3ನೇ ದಿನಕ್ಕೆ ಇಲ್ಲಿಗೆ ಬಂದಿದ್ರು. ಇವಾಗ ಏನು ಇನ್ಸಿಡೆಂಟ್ ಆಗಿದೆ ವೈನಾಡ್ಗೆ. ಹೌದು. ನೀವು ವೈನಾಡ್ ರೀಚ್ ಆಗಿದ್ದೀರಾ ಈಗ? ನಾವು ವೈನಾಡ್ ರೀಚ್ ಆಗಿದ್ದೀವಿ. ಅದೇ ಹಾಸ್ಪಿಟಲ್ ಇದೀವಿ. ಹೆಂಗಿದೆ ಸರ್? ಒಬ್ರು ಸರ್ಜರಿಲಿ ಇದಾರೆ, ಒಬ್ರು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದಾರೆ. ಸಿಕ್ಕಿದಾರ ಈಗ? ಸ್ವೀಕೃತಿ ಅನ್ನೋ ಮೇಡಮ್ ಸಿಕ್ಕಿದ್ದಾರೆ ನನಗೆ. ನಮ್ ಡ್ರೈವರ್ ಸೇಫ್ ಆಗಿದ್ದಾನೆ. ಸ್ವೀಕೃತಿ ಅನ್ನೋರಿಗೆ ಮಾತ್ರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಏನೋ ಅವ್ರು ಐಸಿಲ್ ಇದಾರೆ ಅಂತ ಹೇಳ್ತಿದ್ದಾರೆ. ಇನ್ನೊಬ್ರು ಏನೋ ನಮಗೆ ನೋಡೋದಿಕ್ ಕೊಟ್ಟಿಲ್ಲ. ಏನ್ ಇನ್ನೊಬ್ರು ಡಾಕ್ಟರ್ ಇದಾರೆ ಸ್ವೀಕೃತಿ ಅಂತ, ಅವ್ರು ಮಾತ್ರ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ. ನಮ್ನ ವೈಟಿಂಗ್ ಅಲ್ಲಿ ಇಟ್ಟಿದ್ದಾರೆ ಒಳಗಡೆ ಕಳ್ಸೋದಿಕ್ಕೆ. ಏನ್ ನಡೀತಂತೆ? ಏನ್ ಆಯ್ತಂತೆ? ನೈಟ್ 1:30 ಟೈಮಲ್ಲಿ ನೀರು ಜಾಸ್ತಿ ಬಂದಿದೆ ಮೇಡಮ್. ನೀರು ಕಲ್ಲು ಎಲ್ಲ ಮರಗಳೆಲ್ಲ ಒಟ್ಟಿಗೆ ತೇಲ್ಕೊಂಡ್ ಬಂದ್ಬಿಟ್ಟಿದೆ. ಆ ಟೈಮಲ್ಲಿ ಅದ್ರ ಆಪೋಸಿಟ್ ಪಾರ್ಕಿಂಗ್ ಹಾಕೊಂಡ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಅದು ಒಂದ್ ಸ್ವಲ್ಪ ಅದು ಆಪೋಸಿಟ್ 100 ಮೀಟರ್ಸ್ ದೂರದಲ್ಲಿ ಪಾರ್ಕಿಂಗ್ ಹಾಕೊಂಡಿದೆ. ನಮ್ ಗಾಡಿ ಸೇಫ್ ಆಗಿದೆ. ವಿಲ್ಲದಲ್ಲಿ ಏನಿದ್ರು ಪ್ರತಿಯೊಬ್ರು ಕೊಚ್ಕೊಂಡು ಹೋಗಿದ್ದಾರೆ. ಓಕೆ, ಸೊ ಇವರು ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿರೋರ್ನ ಏನು ಸಂರಕ್ಷಣೆ ಮಾಡಿಲ್ಲ? ಇಲ್ಲ ಇವ್ರು ಏನಾಗಿದೆ, ಇವ್ರು ಏನ್ ಇಬ್ಬರಲ್ಲಿದ್ದಾರೆ, ಅವರು ಒಂದ್ ಸ್ವಲ್ಪ ಒಂದ್ ರೂಮ್ ಸೈಡ್ ಕೂತ್ಕೊಂಡಿದ್ದಾರೆ. ಓಕೆ ಓಕೆ, ಸ್ವಲ್ಪ ನಮ್ಮ ಒಳಗಡೆ ಕರೀತಿದ್ದಾರೆ, ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸಚಿನ್ ಗೌಡ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಸಚಿನ್ ಗೌಡ ಹೇಳ್ತಾ ಇದ್ರು ಪರಿಸ್ಥಿತಿ ಹೇಗಿದೆ ಅಂತ ನೋಡಿ. ದೆಹಲಿ ಮೂಲದವರು ಬೆಂಗಳೂರಿಗೆ ಬಂದಿದ್ದಾರೆ ಫ್ಲೈಟ್ ಅಲ್ಲಿ. ಬೆಂಗಳೂರಿಂದ ಟೂರಿಸಂ ಪರ್ಪಸ್ ಅಂತ ಅವರು ವೈನಾಡ್ಗೆ ತೆರಳಿದ್ದಾರೆ. 2 ದಿನ ಕೂರ್ಗಲ್ಲಿದ್ದು ಆಮೇಲೆ ವೈನಾಡ್ಗೆ ಹೋಗಿದ್ದಾರೆ. ಅವರು ಉಳ್ಕೊಂಡಿದ್ದಂತಹ ವಿಲ್ಲಾ ಮನೆ ರಾತ್ರಿ ಮಳೆ ಬಂದು ಪ್ರವಾಹದ ನೀರು ನುಗ್ಗಿ ಇಡೀ ಮನೆ ಕೊಚ್ಕೊಂಡು ಹೋಗಿದೆ. ಆದ್ರೆ ಹೇಗೋ ಸೈಡಲ್ಲಿ ಕೂತು ಅವರು ಬಚಾವಾಗಿದ್ದಾರೆ. ದೃಶ್ಯಗಳನ್ನ ನೋಡ್ತಾ ಇದ್ದೀರಾ, ವೈನಾಡ್ನಿಂದ ದೃಶ್ಯಗಳು. ಮೆಪ್ಪಾಡಿಯಲ್ಲಿ ಯಾವ ರೀತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ, ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯುವಂತಹ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ರೆ ಎಷ್ಟು ಕಷ್ಟ ಇದೆ ನೋಡಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ. ಯಾಕಂತಂದ್ರೆ ಮಣ್ಣು ಬಹಳ ಸ್ಲಿಪರಿ ಇದೆ, ಜಾರತ್ತೆ, ಮಳೆ ಬೇರೆ ನಿರಂತರವಾಗಿ ಬರ್ತಾನೆ ಇದೆ. ಹಾಗಾಗಿ ಹಗ್ಗ ಕಟ್ಟಿ ಅಲ್ಲಿ ತಾತ್ಕಾಲಿಕವಾಗಿ ರೋಪ್ ವೇಗಳನ್ನ ನಿರ್ಮಾಣ ಮಾಡಿ ಎಷ್ಟೆಲ್ಲ ಸರ್ಕಸ್ ಮಾಡಬೇಕಾಗತ್ತೆ. ಸ್ವಲ್ಪ ಆಯ ತಪ್ಪಿದ್ರು ಕೂಡ, ಒಂಚೂರ ಆಚೀಚೆ ಆದ್ರೂ ಕೂಡ ಬಿದ್ದೋಗ್ತಾರೆ ಮತ್ತು ಇನ್ನಷ್ಟು ಅನಾಹುತಗಳು. ಅದ್ಯಾವುದು ಆಗದೇ ಇರೋ ಹಾಗೆ ಆಲ್ರೆಡಿ ದೈಹಿಕವಾಗಿ ಮಾನಸಿಕವಾಗಿ ದಣಿದಿರ್ತಕ್ಕಂಥ ಸಂತ್ರಸ್ತರುಗಳನ್ನ ರೆಸ್ಕ್ಯೂ ಮಾಡಿ